ನಮ್ಮ ಗೀ ರೆಡಿ ಆಗಿದೆ. ಓಕೆ. ಇನ್ನೂ ಒಂದು 2-3 ಟೈಪ್ ಫಿಲ್ಟರ್ ಆಗುತ್ತೆ ಈ ಗೀ. ಈ ಗಸಿನ ನೋಡಿ ಸರ್, ಇದು ನೋಡಿ ಇಲ್ಲಿ ಇದಕ್ಕೆ ವೀಳ್ಯದೆಲೆ ಬಿಟ್ಟು ಬೇರೆ ಏನೂ ಹಾಕಲ್ಲ ಸರ್. ಓಕೆ ಸರ್. ಹಾಂ. ತುಪ್ಪ ನಾವು ಬಿಸಿ ಬಿಸಿನೇ ಫಿಲ್ಟರ್ ಮಾಡಿ ಬಿಸಿ ಬಿಸಿನೇ ಪ್ಯಾಕ್ ಮಾಡಬೇಕು. ಓಕೆ. ಅದೇ ಥರ ಇದನ್ನು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತೀವಿ. ಓಕೆ ಸರ್. 10 ಅವರ್ಸ್ ಬಾಯ್ಲ್ ಆಗುತ್ತೆ ಸರ್ ಇದು. ಓಕೆ ಸರ್. ಹಾಗೆ ನೀವು ಚೆನ್ನಾಗಿ ಗ್ಯಾಸನ್ನು ಬಳಸ್ಕೊಂಡು ಸ್ಪೀಡಾಗಿ ಮಾಡಿದ್ರೆ ಒಂದು 3 to 4 ಅವರ್ಸಲ್ಲಿ ಮುಗಿಸ್ಬೋದು. ಅದು ಬೇಗ ಆಗೋಗ್ಬಿಡುತ್ತೆ. ಹೌದು, ಬೇಗ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ. ಬೇಗ ಆಗಬಾರ್ದು ಅಂದರೆ ಲೋ ಫ್ಲೇಮಲ್ಲಿ ಮೆಲ್ಟ್ ಆದವಾಗ ಈ ಥರ ಗ್ರ್ಯಾನ್ಯುವಲ್ಸ್ ಇರಲಿ ಅಥವಾ ಆ ಥರ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಸೆಕೆಂಡ್ ಫಿಲ್ಟ್ರೇಷನ್ ಇದು. ಓಕೆ. ಸೆಕೆಂಡ್ ಆ್ಯಂಡ್ ಮೈನ್ ಸರ್ ಇದು. ಓಕೆ ಸರ್. ಹೇಗೆ ಅಂತಂದರೆ, ಹಾಂ, ಈಗೇನಲ್ಲಿ ದೊಡ್ಡ ದೊಡ್ಡ ಗಸಿ ನೋಡಿದ್ರಿ ನೀವು ಅಲ್ವಾ, ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಗಸಿನೂ ಉಳಿಯಲ್ಲ ಸರ್ ಇದು. ಓಕೆ ಸರ್. ಕ್ಲೀನಾಗಿ ಫಿಲ್ಟರ್ ಆಗಿ ಹಾಂ, ತುಪ್ಪ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಓಕೆ. ತುಪ್ಪ ಬಾಯ್ಲ್ ಆಗಿ ಓಕೆ. ಮತ್ತೆ ಫಿಲ್ಟರ್ ಆಗಿ ಹಾಂ, ಈ ತರ ಫಿಲ್ ಮಾಡ್ತಾ ಇದೀವಿ ನೋಡಿ. ಓಕೆ ಸರ್. ಬಿಸಿ ಇದೆ ಸರ್ ಇದು, ಫುಲ್ ಬಿಸಿ ಇದೆ. ತುಂಬಾ ಬಿಸಿ ಇದೆ ಇದು. ಹಾಂ, ಹಾಗಾಗಿ ಈ ತರ ಮಾಡಿ ಹೆಚ್ಚೊತ್ತು ಬಿಡಾಗಿಲ್ಲ ಇದನ್ನ. ಹಾಂ, ಇದು ಬಿಸಿ ಆರೋದಕ್ಕಿಂತ ಮೊದ್ಲೇನೆ, ಸ್ವಲ್ಪನೂ ಬಿಸಿ ಆರೋಗಿಲ್ಲ, ಓಕೆ. ಮೊದ್ಲೇನೆ ಈ ತರ ಫಿಲ್ ಮಾಡಿ ಹಾಂ, ಕ್ಯಾಪ್ ಹಾಕ್ತಿವಿ. ಓಕೆ. ಕ್ಯಾಪ್ ಹಾಕ್ಬಿಟ್ಟು ಹಾಂ, ನೆಕ್ಸ್ಟ್ ಒಂದು ರೂಮಲ್ಲಿ ತಗೊಂಡೋಗಿ ಇಡ್ತೀವಿ. ಮತ್ತೆ ನಮ್ದು ಹಾಂ, ಬರೀ ತುಪ್ಪ ಅಲ್ಲ ಸರ್ ಇದು. ಹಾಂ, ಈ ಫಾರ್ಮುಲಾ ಬಂದು ಮಲ್ನಾಡ್ ಫಾರ್ಮುಲಾ. ಓಕೆ ಸರ್. ತುಪ್ಪದಲ್ಲಿ ಏನಪ್ಪ ಮಲ್ನಾಡ್ ಫಾರ್ಮುಲಾ ಅಂತ ಕೇಳ್ತಾರೆ. ಹಾಂ, ಬಹಳ ಸಿಂಪಲ್ ಆಗಿದೆ. ಫಾರ್ಮುಲಾ ಅಂದ್ರೆ ಏನು ಬಹಳ ತಲೆ ಕೆಡ್ಸ್ಕೊಂಡ್ ಮಾಡಿದ್ದು ಅಂತ ಅಲ್ಲ. ಓಕೆ. ನಮ್ಮ ಅಜ್ಜಿ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ರು ಹಾಂ, ಹಾಗೆ ತುಪ್ಪ ಮಾಡೋದು ಅಂತ ಫಾರ್ಮುಲಾ. ಹೇಗೆ ಅಂದ್ರೆ, ಒಂದು ಕಟ್ಟಿಗೆ ಒಲೆಯಲ್ಲಿ ಬೇಯಿಸ್ತಾ ಇದ್ರು. ಹಾಂ, ಅದ ನಾವು ಇಲ್ಲಿ ಬೆಂಗಳೂರಲ್ಲಿ ಕಟ್ಟಿಗೆ ಒಲೆಯಲ್ಲೆಲ್ಲ ಬೇಯಿಸಕ್ ಆಗಲ್ಲ, ಹಾಗಾಗಿ ಗ್ಯಾಸ್ ಅಲ್ಲಿ ಕಾಯಿಸ್ತೀವಿ. ಓಕೆ. ಮತ್ತೆ ಹಾಂ, ನಿಮಗೆ ಲೋ ಫ್ಲೇಮ್ ಓಕೆ. 90 ಡಿಗ್ರಿ ಕ್ರಾಸ್ ಆಗ್ತಿದ್ದಂಗೆ ನೋಡ್ಕೋತೀವಿ. ಓಕೆ ಸರ್. 10 ಅವರ್ ಮೆಲ್ಟ್ ಮಾಡ್ತೀವಿ. ಓಕೆ. ಸೊ ಅವಾಗ ಅದೇ ಮಲ್ನಾಡು ಫಾರ್ಮುಲಾ. ಓಕೆ. ಮತ್ತೆ ಏನ್ 7 to 10 days ಹಾಂ, ಒಂದು ರೂಮ್ ಅಲ್ಲಿ ಇಡ್ತೀವಲ್ವಾ, ಹಾಂ, ಅವಾಗ ಚೆನ್ನಾಗಿ ಗ್ರ್ಯಾನ್ಯುವಲ್ಸ್ ಆಗುತ್ತೆ ಅನ್ನಲ್ಲ, ಓಕೆ. ಅದು ನಿಜವಾದ ಮಲ್ನಾಡು ಫಾರ್ಮುಲಾ. ಓಕೆ ಸರ್. ಬೇರೆಯವ್ರು ಹೇಗ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಓಕೆ. ನಾವು ಈ ಫಾರ್ಮುಲಾ ಇಟ್ಕೊಂಡೇನೆ ಓಕೆ. ಇವತ್ತು ಮಾರ್ಕೆಟ್ ಅಲ್ಲಿ ಕ್ಲಿಕ್ ಆಗಿದೀವಿ. ಹೆಬ್ಬೈಲ್ ಅಂತ ಒಂದು ಈ ಕಂಪನಿ ಶುರುವಾಗಿ 1 year ಆಯ್ತು ಅಷ್ಟೇ. ಓಕೆ. 1 year ಆಯ್ತು ಅಂದ್ರೆ ಈ ಹೆಸರಿಟ್ಟಿರ್ಲಿಲ್ಲ. ಓಕೆ. ಈ ತುಪ್ಪ ಒಂದು 6 ವರ್ಷದಿಂದ ಹೊಸನಗರದಲ್ಲಿ ನಾವು ಮೆಲ್ಟ್ ಮಾಡಕ್ ಶುರು ಮಾಡಿದ್ವಿ. ಓಕೆ. ಮೆಲ್ಟ್ ಮಾಡಿ ಬೆಂಗಳೂರಿಗೆ ಬಂದು ತಂದು ಸೇಲ್ ಮಾಡ್ತಾ ಇದ್ವಿ. ಓಕೆ. ಆಮೇಲೆ ನಮ್ಮ ಪದ್ಮಾವತಿ ದೇವಿಯ ಹೆಸರಾದ್ರಿಂದ ದೇವರ ಹೆಸರಿಂದ ಶುರು ಮಾಡೋಣ ಅಂತ ಅದಕ್ಕೆ ಹೆಬ್ಬೈಲಮ್ಮ ಅಂತ ಕರೀತಾರಲ್ಲ, ಓಕೆ. ಹಾಗೆ ಹೆಬ್ಬೈಲ್ ಅಂತ ಹೆಸರಿಟ್ಬಿಟ್ಟು ನಾವು ತುಪ್ಪವನ್ನ ಶುರು ಮಾಡಿ. ಈ ತುಪ್ಪ ಮೊದ್ಲೆಲ್ಲ ನಮ್ಮ ಮನೇಲಿ ಅಂದ್ರೆ, ಈಗ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಕಮದೂರು ಅಂತ ಒಂದು ಊರಿದೆ. ಓಕೆ. ಆ ಊರಲ್ಲಿ ಈ ಬೆಂಕಿಯಲ್ಲಿ ಕಾಯಿಸಿ ಅಕ್ಕಪಕ್ಕದ ಊರಿಗೆ ಸೇಲ್ ಮಾಡ್ತಾ ಇದ್ರು. ಆಮೇಲೆ ನಾವೆಲ್ಲ ಈಗ ಗೊತ್ತಾದ್ಮೇಲೆ ಅವ್ರದ್ದು ಫಾರ್ಮುಲಾ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ನಾವೇನ್ ಮಾಡಿದ್ವಿ, ನಾವು ಅಲ್ಲಿ ಜಾಸ್ತಿ ಕಾಯಿಸಿ ನಾವು ಹೋಗಿ ಸಪೋರ್ಟ್ ಮಾಡಿ ಅಲ್ಲಿಂದ ತಂದು ಇಲ್ಲಿ ಸೇಲ್ ಮಾಡ್ತಾ ಇದ್ವಿ. ಓಕೆ. ಈಗ ಏನ್ ಮಾಡಿದ್ವಿ, ಅದೇ ಫಾರ್ಮುಲಾ ಇಟ್ಕೊಂಡು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ, ಇಲ್ಲೂ ಬಂದು ನೀವು ತಗೊಬಹುದು. ನಮ್ಮ ಫ್ಯಾಕ್ಟ್ರಿಗೆ ವಿದ್ಯಾರಣ್ಯಪುರದಲ್ಲಿದೆ. ಇದೇ ಬೆಣ್ಣೆ, ನಾಟಿ ಹಸುವಿನ ಬೆಣ್ಣೆ. ಈ ಬೆಣ್ಣೆನ ತಂದು ನಾವು ಕಾಯಿಸ್ತೀವಿ. ಓಕೆ. ಕಾಯಿಸ್ಬಿಟ್ಟು ಹಾಂ, ಆಮೇಲೆ ಬಿಸಿ ಬಿಸಿ ತುಪ್ಪವನ್ನ ತುಂಬಿಸಿ ಪ್ಯಾಕ್ ಮಾಡಿ ಕಸ್ಟಮರ್ಗೆ ತಲುಪಿಸ್ತೀವಿ. ಓಕೆ ಸರ್. ಕಸ್ಟಮರ್ ನಮ್ಮ ಔಟ್ಲೆಟ್ಗೂ ಬಂದು ತಗೋಬಹುದು. ಓಕೆ. ನಮ್ಮ ಔಟ್ಲೆಟ್ ಅಂದ್ರೆ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ವಿದ್ಯಾರಣ್ಯಪುರದಲ್ಲಿದೆ, ಓಕೆ. ಇನ್ನೊಂದು ಔಟ್ಲೆಟ್ ಸಾಕಾರ ನಗರದಲ್ಲಿದೆ. ಓಕೆ. ಅದಿಲ್ಲ ಅಂದ್ರೆ ನಿಮ್ ಏರಿಯಾಗಳಲ್ಲೇ ಮಂಗಳೂರು ಸ್ಟೋರ್ ಮತ್ತೆ ಆರ್ಗ್ಯಾನಿಕ್ ಶಾಪ್ಗಳಿದಾವಲ್ಲ, ಅಲ್ಲೆಲ್ಲ ಕೊಟ್ಟಿರ್ತೀವಿ, ಅಲ್ಲೂ ತಗೋಬಹುದು. ಅದು ಮತ್ತೆ ಇನ್ನೊಂದು ಅಂದ್ರೆ ವೆಬ್ಸೈಟ್ ಇದೆ, ವೆಬ್ಸೈಟ್ ಹೋಗ್ಬೋದು. ಸೊ hebbile.com ಅಂತ. ಓಕೆ. ಸೊ ಅಲ್ಲಿಗೆ ಲಾಗಿನ್ ಆದ್ರೂ ನಿಮ್ಗೆ ಸಿಗುತ್ತೆ. ಓಕೆ. ನೀವು ಭಾರತದ ಯಾವುದೇ ಮೂಲೆಯಲ್ಲಿ ಇದ್ರೂ ನಾವು ನಮ್ಮ ಐಟಮ್ ಅನ್ನ ತಲುಪಿಸ್ತೀವಿ. ಬೆಣ್ಣೆನೂ ಸಿಗುತ್ತೆ ನಮ್ಮ ಹತ್ರ. ಬೆಣ್ಣೆನೂ ಸಿಗುತ್ತೆ ಸರ್? ಹೌದು, ನಾಟಿ ಬೆಣ್ಣೆ ಸಿಗುತ್ತೆ. ಓಕೆ ಸರ್. ಬೇಕಂದ್ರೆ ಅರ್ಧ ಕೆಜಿ ಮತ್ತೆ 1 kg ಓಕೆ. ಮಿನಿಮಮ್ ಅರ್ಧ ಕೆಜಿ ತಗೋಬೇಕಾಗತ್ತೆ. ಓಕೆ. ನಾಟಿ ಬೆಣ್ಣೆನೂ ಕೊಡ್ತೀವಿ ಸರ್.